ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅದೇ ಬಳ್ಳಾರಿ ಜಿಲ್ಲೆಯಲ್ಲಿ ಫೋಟೋ ಕಾರ್ಮಿಕ ಸರ್, ಇದು ಚಕ್ಕೆ ಬಂಡಾಗಿದೆ. ಇದು ಪ್ಲಾಸ್ಟಿಕ್ ಮಾಡಕ್ಕೆ ಆಗಲ್ಲ ಸರ್. ನೋಡಿ, ಮರ ಬೆಂಡಿದೆ. ಗ್ಲೌಸ್ ನೋಡಿ ಸರ್, ಇದು ಗ್ಲೌಸ್ ನೋಡಿ. ನೋಡಿ ಅದಕ್ಕೆ ಏನಿಲ್ಲ. ಕೈಯಲ್ಲಿ ಬರಲ್ಲ ಸರ್. ನೋಡಿ ಕಾರ್ಮಿಕ ಏನ್ ಕೆಲಸ ಮಾಡೋಣ. ಮಟ್ಕೊಲಿಲ್ಲ, ಸ್ಕೇಲ್ ಇಲ್ಲ. ಭವನಕ್ಕೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಏನು ನಮ್ಗೆ ಇವತ್ತು ನಿಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಅಂದ್ರೆ, ಕಾರ್ಮಿಕ ಇಲಾಖೆಯಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಷಯದ ಬಗ್ಗೆ ಇವತ್ತು ನಿಮ್ಮನ್ನ ಸುದೀರ್ಘವಾಗಿ ನಿಮ್ಮಲ್ಲಿ ಚರ್ಚೆ ಮಾಡ್ಲಿಕ್ಕೆ, ಮತ್ತೆ ಹಗರಣದ ಬಗ್ಗೆ ಯಾವ ತರ ಏನೇನು ಮಾಡಿದ್ದಾರೆ ಇಲಾಖೆಯಲ್ಲಿ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೇವೆ ಬಂಧುಗಳೇ. ನೋಡಿ, ಏನು ಈಗ ನಮ್ಮ 800 ಕೋಟಿಯಷ್ಟು ಇಲ್ಲಿ ಹಗರಣ ನಡೆದಿದೆ. ಯಾವ ತರ ಹಗರಣ ಅಂತ ಹೇಳಿದ್ರೆ, RPL ಕಿಟ್ ಅಂತ ಹೇಳಿ ತಮ್ಮಂದೆ ಇರ್ಬೋದು, ತೋರ್ಸಪ್ಪ ಕಾಣುತ್ತೆ. RPL ಕಿಟ್ ಅಂತ ಹೇಳಿ ಒಬ್ಬ ಸುರಕ್ಷಿತ ಕಿಟ್, ಒಬ್ಬ ಕಾರ್ಮಿಕ ಕೆಲಸ ಮಾಡುವಾಗ ಅವ್ನ್ ಯಾವ ತರ ಸುರಕ್ಷತೆಗಳು ತಗೊಬೇಕು, ಅವ್ನ್ ಕೆಲಸ ಮಾಡುವಾಗ ಹೆಲ್ಮೆಟ್ ಹಾಕೊಬೇಕು, ಕಣ್ಣಿಗೆ ಧೂಳು ಬೀಳುತ್ತೆ ಅಂತ ಹೇಳಿ ಸ್ಪೆಕ್ಸ್ ಹಾಕೊಬೇಕು, ಕೈಗೆ ಏಟಾಗುತ್ತೆ ಅಂತ ಹೇಳಿ ಗ್ಲೌಸ್ ಹಾಕೊಬೇಕು, ಮತ್ತೆ ಜಾಕೆಟ್, ಒಬ್ಬ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ರೇಡಿಯಂ ಸ್ಟಿಕ್ಕರ್ ಇರುವಂತದ್ದು ಒಂದು ಜಾಕೆಟ್ ಕೊಡ್ತಾರೆ. ಒಬ್ಬ ಕಾರ್ಮಿಕ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಒಂದು ಜಾಕೆಟ್, ಶೂ ಅದೆಲ್ಲ ಕೊಡ್ತಾರೆ. ಮತ್ತೆ ಸೌಂಡು, ಧ್ವನಿವರ್ಧಕಗಳೇನು ಕೇಳಿಸ್ಬಾರ್ದು ಅಂತ ಹೇಳಿ ಅದೆಲ್ಲ ಕೊಟ್ಟಿರ್ತಾರೆ. ಸೊ ಹೇಳಿರೋದೊಂದು, ಕೊಟ್ಟಿರೋದೊಂದು, ಅದರಲ್ಲಿ ಬರೀ 3 ಐಟಮ್ ಮಾತ್ರ ಹಾಕಿದ್ದಾರೆ. ಅವ್ರು ಕೊಟ್ಟಿರೋದು 10 ಐಟಮ್ ತೋರಿಸಿರ್ತಾರೆ, ಅದ್ರಲ್ಲಿ ಕೊಟ್ಟಿರೋದು 4 ಐಟಮ್. ಒಂದು, ಎರಡನೇದು ಇನ್ನೊಂದು ಟೂಲ್ಸ್ ಕಿಟ್ ಅಂತ ಕೊಟ್ಟಿದ್ದಾರೆ, ತಮ್ಮ ಮುಂದೆ ಕಾಣ್ಬೋದು. ಒಬ್ಬ ಮೇಷನ್ ಗಾರೆ ಕೆಲಸ ಮಾಡೋನ್ಗೆ ಏನೇನ ಸಲಕರಣೆ ಬೇಕು, ಕರ್ಣೆ, ತೂಗುಂಡು, ಮಟ್ಕೋಲು, ಸ್ಕೇಲು, ಮತ್ತೆ ಅದು ಮೆಜರ್ ಮಾಡೋದು ಎಲ್ಲ ಏನೇನು ಬರುತ್ತೆ ಒಬ್ಬ ಗಾರೆ ಕೆಲಸ ಸಂಬಂಧಪಟ್ಟಿದ್ದು ಅವರು ಕೊಟೇಶನ್ ಕೋಟ್ ಮಾಡಿರೋದು ಕಾರ್ಮಿಕ ಇಲಾಖೆಯಲ್ಲಿ 5,049 ರೂಪಾಯಿ ದಾಖಲೆ ಸಮೇತ ಆಯ್ತು. ಅದು ಆಗೋದು, ನಿಗದಿ ಆಗೋದು ಹಾರ್ಡ್ವೇರ್ ಶಾಪ್ಗಳಲ್ಲಿ ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ 1,000 ರಿಂದ 1,500 ರೂಪಾಯಿ ಬೀಳುತ್ತೆ ಅದ್ರದ್ದು ನಿಖರ ಬೆಲೆ. ಇವ್ರು ಕೋಟ್ ಮಾಡಿರೋದು 5,000 ಚಿಲ್ಲರೆ. ಮತ್ತೆ ವೆಲ್ಡಿಂಗ್ ಮಾಡೋರಿಗೆ ವೆಲ್ಡಿಂಗ್ ಮಿಷಿನ್ ನೀವು ಹೊರಗಡೆ ಬಜಾರಲ್ಲಿ 3 ರಿಂದ 4-5,000 ರೂಪಾಯಿ ಆಗುತ್ತೆ, ಅವರು ಅದನ್ನ 8,000 ಚಿಲ್ಲರೆ ಹಾಕಿದ್ದಾರೆ. ಆಮೇಲೆ ಎಲೆಕ್ಟ್ರಿಷಿಯನ್ ಕಿಟ್ಟು, ಮತ್ತೆ ಪೇಂಟ್ ಮಾಡ್ತಾರಲ್ಲ, ಅದ್ರ ಸ್ಪ್ರೇ ಗನ್ಗಳು, ಬ್ರಷ್ಗಳು ತಮ್ಮ ಮುಂದೆಲ್ಲ ಇಟ್ಟಿದ್ದೀವಿ. ಅದನ್ನು ತರ್ಸಕ್ಕೆ ಒಂದೊಂದು ರೇಟ್ಗಳು ಇಲ್ಲಿ ತಮ್ಗೆ ಪೇಜ್ ಏನು ಮಾಡಿಲ್ಲ ಅವರು. ನೋಡಿ, ಮೇಷನ್ ಕಿಟ್ಗೆ 5,045 ರೂಪಾಯಿ ಹಾಕಿದ್ದಾರೆ. ಮೇಷನ್ ಕಿಟ್ ಅಂದ್ರೆ ಗಾರೆ ಕೆಲಸ ಮಾಡ್ಲಿಕ್ಕೆ ಗೌಂಡಿ, ನಿಮ್ಮಲ್ಲಿ ಗೌಂಡಿ ಅಂತ ನೋಡಿ ಮುಂದೆ ಇದೆಯಲ್ಲ ಅದು. ಇನ್ನೊಂದು ಎಲೆಕ್ಟ್ರಿಷಿಯನ್ 5,045. ಅದು ಮೂಲ ರೇಟ್ ಇರೋದು. ನಮ್ಮ ವರ್ಕರ್ಸ್ ಹೇಳಂತದ್ದು 1,000 ರೂಪಾಯಿ ಬೆಲೆ ಬಾಳಲ್ಲ ಅಂತ. ಆಲ್ಮೋಸ್ಟ್ ಇಲ್ಲ ಸರ್, ಇದು 1,500 ಹಾಕೊಳ್ಳಿ ಸರ್. ಅಲ್ಲ, ನಿಮ್ ಕಣ್ ಮುಂದೆನೆ ಇದೆ ನೋಡಿ, ಕರ್ನೆ, ಚಕ್ಕೆ, ಅದ್ರ ಬೆಲೆ ಕೂಡ ನಾವು ತೂಕೊಂಡೆಲ್ಲ ಎಷ್ಟು ಹಾಕ್ಬೋದು ನಿಮ್ಗೆ ನೋಡಿ, ನಿಮ್ ಕಣ್ ಮುಂದೆನೆ ಕಾಣುತ್ತೆ. ಅವರು ನಿಖರ ಮಾಡಿರೋದು ಪ್ರತಿ ಕಿಟ್ಟಿನ ದರ 5,045 ಹಾಕಿದ್ದಾರೆ ಯಾರು ಕಾರ್ಮಿಕ ಇಲಾಖೆಯಲ್ಲಿ. ಅದು ಮಾರ್ಕೆಟಿನ ಬೆಲೆ 1,000 ರಿಂದ 1,500 ಅಂತ ಹಾಕೊಳ್ಳಿ. ಎಲೆಕ್ಟ್ರಿಷಿಯನ್ ಸುರಕ್ಷಿತ ಕಿಟ್, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರಲ್ಲ, ಇವ್ರು ನಿಗದಿ ಮಾಡಿರೋದು 4,585 ರೂಪಾಯಿ. ನಮ್ಮ ಅಂದಾಜ್ ಪ್ರಕಾರ ಅದೊಂದು 2,000 ಹಾಕೊಳ್ಳಿ ಸರ್. ವೆಲ್ಡರ್ ಸುರಕ್ಷಿತ ಕಿಟ್, ವೆಲ್ಡಿಂಗ್ ಮಾಡ್ತಾರಲ್ಲ, ವೆಲ್ಡಿಂಗ್ ಮಿಷಿನ್ ಮಾಡೋದಕ್ಕೆ, ಅದು ಬ್ಯಾಟ್ರಿಯಲ್ಲಿ ತಗೊಂಡೋಗುತ್ತೆ, ಚಿಕ್ಕದ್ ಬರುತ್ತಲ್ಲ ಅದು. ಸೊ ಅದು 3,975 ರೂಪಾಯಿ ಹಾಕಿದ್ದಾರೆ. ನಮ್ಮ ಪ್ರಕಾರ ಅದೊಂದು 2,500 ರೂಪಾಯಿ ಬೀಳುತ್ತೆ. ಕಾರ್ಪೆಂಟರ್ ಸುರಕ್ಷಿತ ಕಿಟ್ 4,005 ರೂಪಾಯಿ ಹಾಕಿದ್ದಾರೆ, ಅದು ಅಷ್ಟೇ 1,500-2,000 ರೂಪಾಯಿ ಆಗುತ್ತೆ. ಪೇಂಟರ್ ಸುರಕ್ಷಿತ ಕಿಟ್ 7,845 ರೂಪಾಯಿ ಹಾಕಿದ್ದಾರೆ ಸರ್, ಅಷ್ಟು ಬರಲ್ಲ, ಅದು ಅಷ್ಟೇ 1,500 ರಿಂದ 2,000. ಇನ್ನೊಂದು ಪ್ಲಂಬರ್ ಸುರಕ್ಷಿತ ಕಿಟ್, ಪ್ಲಂಬರ್ ಕೆಲಸ ಮಾಡೋದಕ್ಕೆ ಅವನು ರಿಂಚು, ಸ್ಪಾನರ್ಗಳು ಸೆಟ್, ಅವ್ನಿಗೇನು ಕೊಳೆ ತಿರುಗಿಸ್ಲಿಕ್ಕೆ
ಅದು 4,705 ರೂಪಾಯಿ ಹಾಕಿದ್ದಾರೆ ಸರ್. ಅದು ಅಷ್ಟೇ ನನ್ನ ಪ್ರಕಾರ 1,500-2,000 ಸರ್. ಟೋಟಲ್ ಇವರು 1,96,995 ಒಟ್ಟು ಕಿಟ್ಗಳ ಸಂಖ್ಯೆ ಅವರು ಕೊಟ್ಟಿರೋದು ಪ್ರತಿ ಜಿಲ್ಲಾ ಆ ಥರ ಹೋಗುತ್ತೆ ಸರ್. ಇದ್ರ ಜೊತೆಯಲ್ಲಿ ನೋಡಿ ಈ ಥರ ಎಲ್ಲ ಡ್ರಿಲ್ ಕಿಟ್ಗಳು, ಮಿಷಿನ್ಗಳು, ಈ ಥರ ಎಲ್ಲ ನೀವು ತಗೊಂಡ್ರೆ ಒರಿಜಿನಲ್ ಅಲ್ಲ, ಇದೆಲ್ಲ ಕಳಪೆ. ಲೋಕಲ್ ಒರಿಜಿನಲ್ ಕಂಪ್ನಿಗಳು ಕೊಟ್ಟಿಲ್ಲ, ಲೋಕಲ್ ಕಂಪ್ನಿಗಳು ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ 1 by 1 ಎಲ್ಲ ಇದೆ. ನಿಮ್ಮ ಕಾಪಿ ಆಲ್ರೆಡಿ ಇದೆ ನೋಡಿ. ಸುರಕ್ಷಿತ ಕಿಟ್ಟು ಅವ್ರು ತೋರಿಸಿರೋದೆಲ್ಲ ಹಿಂಗೆ ಗ್ಲೌಸು ಎಲ್ಲ ತೋರಿಸಿದ್ದಾರೆ. ಅಲ್ಲಿ ಕೊಟ್ಟಿರೋದು ಬ್ಯಾಗಲ್ಲಿ. ಆ ಬ್ಯಾಗ್ ತೋರಿಸಪ್ಪ ನೋಡಿ. ಈ ಥರ ಬ್ಯಾಗಲ್ಲಿ, ಈ ಬ್ಯಾಗ್ ಏನಕ್ಕೂ ಸುಖ ಇಲ್ಲ, ಪ್ರಯೋಜನ ಇಲ್ಲ ನೋಡಿ. 100 ರೂಪಾಯಿ ಬ್ಯಾಗ್ ಸರ್. 100 ರೂಪಾಯಿ ಬ್ಯಾಗು. ಬ್ಯಾಗ್ ಎಷ್ಟು ಸರ್ ಇದು ಟೋಟಲ್ ಆಗಿ ಅವರು ಸರ್ ಇದು ಏನಾಗಿದೆ ಅಂದ್ರೆ ಟೋಟಲ್ ಆಗಿ ಅವ್ರು ಹೇಳ್ತಾ ಇರೋದೇನು ಬಗ್ಗೆ ನಾವು ಇದ್ರ ಧ್ವನಿ ಎತ್ತಾ ಇದೀವಲ್ವಾ. ಆರ್ಪೆಲ್ ಕಿಟ್ ಬೆಲೆ, ಟೋಟಲ್ ಬೆಲೆ ನಾವು ಕೊಡ್ತಕ್ಕಂಥದ್ದು, ನಾವು ಮಾರ್ಕೆಟ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು 2,000 ತಗೊಂಡಿರೋದು 500-600 ರೂಪಾಯಿ ಬೆಲೆ ನಾವು ಕಟ್ಟಿದ್ದೀವಿ, ತಗೊಂಡಿದ್ದೀವಿ ನಾವು ಲಿಸ್ಟು ಕೂಡ. 2,400 ಚಿಲ್ಲರೆ ಅವ್ರು ಹಾಕಿದ್ದಾರೆ. 2,400 ಚಿಲ್ಲರೆ ಯಾವುದು? ಇದೊಂದು ಬ್ಯಾಗು, ಈ ಹೆಲ್ಮೆಟ್ಟು, ಒಂದು ಕನ್ನಡಕ, ಗ್ಲೌಸು, ಆಮೇಲೆ ಶೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶೂ ಕೊಟ್ಟಿಲ್ಲ. ಯಾವಾಗ ನಾವು ಟ್ರೇಡ್ ಯೂನಿಯನ್ ಅವರು ಯಾವಾಗ ನಾವು ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ, ಈಗ ಸಪ್ರೇಟಾಗಿ ಒಂದು ಬ್ಯಾಗ್ ಮಾಡಿದ್ದಾರೆ ಅವರು. ಶೂ ಈಗ ಕೊಡ್ತಾ ಇದ್ದಾರೆ. ಈಗ ಕಾರ್ಪೆಂಟ್ರಿಗೂ ಅದೇ ಶೂ, ಗಾರೆ ಕೆಲಸ ಮಾಡೋವನಿಗೆ ಅದೇ ಶೂ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋವನಿಗೆ ಅದೇ ಶೂ. ಅಂದರೆ ಇವರು ಒಬ್ಬೊಬ್ರಿಗೆ ಒಂದೊಂದು ಕಿಟ್ ಸಪ್ರೇಟಾಗಿ ಕೊಡ್ತಾ ಇಲ್ಲ. ಕಾರ್ಪೆಂಟ್ರಿ ಯಾವ ಶೂ ಹಾಕೊಂಡು ಕೆಲಸ ಮಾಡ್ತಾನೆ? ಈ 8 ಶೂ. ಸೊ ಎಲ್ಲನೂ ಕೂಡ ಇದು ಮೇಲ್ನೋಟಕ್ಕೆಲ್ಲ ಇದು ಇವ್ರು ಕೊಟ್ಟಿರ್ತಕ್ಕಂಥ ಅವ್ರ ಡಾಕ್ಯುಮೆಂಟ್. ಇದು ಯಾರು ನಮ್ಮ ಇಲಾಖೆಯ CEO ಇದ್ದಾರೆ, ನಾವೇನಿಷ್ಟು ಹೋರಾಟ ಮಾಡಿ ಅವರು ನಮ್ಮ ದುಡ್ಡನ್ನು ಕಾಯ್ಕೊಂಡು ಕುಂತ್ಕೋಬೇಕಂತೇಳಿ ನಾವು ಕೂಡಿಸ್ತಕ್ಕಂಥವ್ರೆ ಇವರು ಇಲ್ಲಿ ಲೋಪ ಮಾಡುವಾಗ ಅವರೇ ಇದನ್ನ ಬೆಲೆ ಕಟ್ಟಿ ಕೊಟ್ಟಿರ್ತಕ್ಕಂಥ ಇದು ಲಿಸ್ಟ್. ಇದು ನಾವು ಮಾಡಿರ್ತಕ್ಕಂಥ ಅಲ್ವೇ ಅಲ್ಲ, ಇದು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ. ನಾವು ಹೇಳ್ತಾ ಇದ್ದೀವಿ ಇದ್ರ 500 ರೂಪಾಯಿ 600 ರೂಪಾಯಿ ಬೆಲೆ ಬಾಳೋದನ್ನ ನೀವು 2,400 ಚಿಲ್ಲರೆ ನೀವು ಮಾಡ್ತಾ ಇದ್ದೀರಲ್ಲ, ಏನಕ್ಕೆ ಅಂತ ಕೇಳ್ತಾ ಇದ್ದೀವಿ. ಇದಕ್ಕೂ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿದೆ, ಇದನ್ನು ಕೊಡೋಕೆ ದುಡ್ಡಿದೆ. ಅದೇ ಎಜುಕೇಷನ್ ಸ್ಕಾಲರ್ಶಿಪ್ ಕೇಳ್ತಾ ಇದ್ದೀವಿ ನಾವು. ಮಕ್ಕಳ ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ದುಡ್ಡನ್ನ ಕಾರ್ಮಿಕರ ಮಕ್ಕಳಿಗೆ ಅವರ ಮುಂದೆ ಬರಲಿ, ಅವರು ವಿದ್ಯಾವಂತರಾಗಲಿ, ಅವರ ಆರೋಗ್ಯ ಮತ್ತು ಅವ್ರ ಮದುವೆ, ಅವ್ರದ್ದು ಏನಾದರೂ ಡೆತ್ ಆದರೆ ಏನ ಅನ್ನೋದಕ್ಕೆ ಒಂದು 12 ಥರದ ಗೆಜೆಟಲ್ಲಿ ಪಾಸ್ ಆಗಿರ್ತಕ್ಕಂಥ ಕ್ಲೈಮ್ಗಳು. ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು? 80% ಕಟ್ ಮಾಡಿದ್ದಾರೆ ಎಜುಕೇಷನ್ ಸ್ಕಾಲರ್ಶಿಪ್. ಲಾಸ್ಟ್ ಟೈಮ್ 2020, 21, 22, 23 ಗಂಟ 1ನೇ ಕ್ಲಾಸಿಂದ 6ನೇ ಕ್ಲಾಸ್ ಹೋದಂಥ ಮಕ್ಕಳಿಗೆ 5,000-6,000 ರೂಪಾಯಿ ದುಡ್ಡು ಬರ್ತಾ ಇತ್ತು. ಇವತ್ತು 1,000 ರೂಪಾಯಿ ಮಾಡಿದ್ದಾರೆ, 1,100 ರೂಪಾಯಿ ಮಾಡಿದ್ದಾರೆ. 1,100 ರೂಪಾಯಲ್ಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಗ ಏನು ಬುಕ್ ತಗೋಬೋದಾ? ನಾವು ಹೇಳ್ತಾ ಇದ್ದೀವಿ ಈ ಕಳಪೆ ಕೊಡೋ ಬದಲು ಇದು ನಿಲ್ಲಿಸ್ಬಿಟ್ಟು ವಿದ್ಯಾಭ್ಯಾಸ ಕೊಡಿ, ವಸತಿ ಕೊಡಿ. ವಸತಿಯಲ್ಲಿ ನಿಮ್ಮಲ್ಲಿ ಆಲ್ರೆಡಿ 2009ರಲ್ಲಿ ನೀವು ಕೊಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ 1 ಲಕ್ಷ ಮ್ಯಾನಲ್ಲಿ ಅರ್ಜಿ ತಗೊಂಡಿದ್ದಾರೆ. ವಸತಿ ಕೊಡ್ತೀವಿ ನಾವು ಎಲ್ಲರಿಗೆ, ಕಾರ್ಮಿಕರಿಗೆ ಅಂತ ಹೇಳ್ಬಿಟ್ಟು. ಇವತ್ತುವರೆಗೆ ಕೊಟ್ಟಿಲ್ಲ. ಇವತ್ತುವರೆಗೆ ಒಬ್ರಿಗೆ ವಸತಿ ಇಲಾಖೆಯಲ್ಲಿ ಒಬ್ರಿಗೆ ದುಡ್ಡು ಕೊಡಲಿಲ್ಲ. ಸರ್, ನಮ್ಮ ಆರೋಪ ಇರ್ತಕ್ಕಂಥದ್ದು 800 ಕೋಟಿಯಷ್ಟು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಏನು ನಮ್ಮ ಕಾರ್ಮಿಕ ಇಲಾಖೆ ಇದೆ, ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಆರೋಪ ಮಾಡ್ತಾ ಇದ್ದೀವಿ. ಇದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಕಾರ್ಮಿಕರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಇವತ್ತು ಎಲ್ಲ ಡಾಕ್ಯುಮೆಂಟ್ ಸಮೇತ ನಾವು ಇದು ಬೋರ್ಡಲ್ಲಿ ಬಂದಿರತಕ್ಕಂಥ ಡಾಕ್ಯುಮೆಂಟ್, ಇದು ಕಾರ್ಮಿಕ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್. ಇದು ಆರ್ಪೆಲ್ ಕಿಟ್ ಆಗಿರ್ಬೋದು, ಮೇಷನ್ ಕಿಟ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಕಿಟ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಏನು ಇವರು ಕಿಟ್ಗಳು ಕೊಡ್ತಾ ಇದ್ದಾರೆ ಇದರಲ್ಲಿ ಒಂದು ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಆರೋಪ ಮಾಡ್ತಾ ಇದ್ದೀವಿ ಸರ್. ಮತ್ತು ಏನಿವತ್ತು ಹೆಲ್ತ್ ಚೆಕಪ್ ನಡೀತಾ ಇದೆ,
ಈ ಹೆಲ್ತ್ ಚೆಕಪ್ನ ಬೋಗಸ್ ಹೆಲ್ತ್ ಚೆಕಪ್ ಅಂತೇಳಿ ನಾವು ಇದು ನೇರವಾಗಿ ಇದು ಕಾರ್ಮಿಕ ಇಲಾಖೆ ಮತ್ತು ಕಾರ್ಮಿಕ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋಕ್ಕೆ ನಾವು ಬಯಸ್ತಾ ಇದ್ದೀವಿ. ಇವತ್ತು ಹೆಲ್ತ್ ಚೆಕಪ್ ಏನು 20 ಬಗೆ ಏನು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ, ಆ 20 ಬಗೆ ಹೆಲ್ತ್ ಚೆಕಪ್ ಅಲ್ಲಿ ಚೆಕಪ್ ಮಾಡಿ ಯಾರು ಕಾರ್ಮಿಕರಿಗೆ ಚೆಕಪ್ ಮಾಡಿದ ಮೇಲೆ 1.5 ತಿಂಗಳ 2 ತಿಂಗಳಾದ್ಮೇಲೆ ಅವ್ರಿಗೆ ವರದಿ ಕೊಡ್ತಾರೆ. ಶುಗರ್ ಕಾಯಿಲೆ ಇದೆ ಅಂತ ಹೇಳಿ ವರದಿ ಕೊಡ್ತಾರೆ, ಅವನಿಗೆ ಶುಗರ್ ಕಾಯಿಲೆ ಇರಲ್ಲ. ಯಾರಿಗೆ ಏಡ್ಸ್ ಕಾಯಿಲೆ ಇದೆ ಅಂತ ಕೊಟ್ಟಿದ್ದಾರೆ, HIV, ಅವನಿಗೆ ಏಡ್ಸ್ ಕಾಯಿಲೆ HIV ಇಲ್ಲ ಸರ್. RPL ಒಬ್ರಿಗೆ ಕೊಟ್ಟಿಲ್ಲ ಸರ್, ಇಡೀ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ರಿಗೆ ಕೊಟ್ಟಿದ್ದಾರೆ, ಎಲ್ಲ ಜಿಲ್ಲೆಗಳಿಗೆ ಒಂದೊಂದು ಕೊಟ್ಟಿದ್ದಾರೆ ಸರ್. ಸುಮಾರು 28 ಜಿಲ್ಲೆಗಳಲ್ಲಿ 28 ಜಿಲ್ಲೆಗೂ ಚೇಂಜಸ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಚೇಂಜಸ್ ಮಾಡಿದ್ದಾರೆ. ಯಾಕಂತಂದ್ರೆ ಅವರು ತಮಗೇನು ಬೇಕು, ತಮ್ಗೆ ಯಾರು ತಕ್ಕವಾಗಿರ್ತಾರೆ ಅಂಥವ್ರಿಗೆ ಮಾತ್ರ ಅನುಕೂಲ ಮಾಡಿಕೊಡೋಂಥವ್ರಿಗೆ ಇವರು ನೇರವಾಗಿ ಕೊಟ್ಟಿದ್ದಾರೆ ಸರ್. ನಮ್ಮ ಪ್ರೈಸು RPL ಕಿಟ್ಟು 500 ರೂಪಾಯಿ ಬೆಲೆ ಬಾಳುವಂಥ ವಸ್ತು, ಅವರು 2445 ರೂಪಾಯಿ ಇವತ್ತು ಚಾರ್ಜ್ ಮಾಡಿದ್ದಾರೆ. ಹೌದು, ಮೇಸನ್ ಕಿಟ್ಟು 1,500 ರೂಪಾಯಿ ನಾವು ಎಲ್ಲ ಟೋಟಲಲ್ಲಿ 1,500 ರೂಪಾಯಿ ನಾವು ಇವತ್ತು ನಾವು ಮಾರ್ಕೆಟ್ ಬೆಲೆ ನಾವು ಕೂಡೀಕರಣ ಮಾಡಿದಾಗ ಇವರು 4,000 ಚಿಲ್ಲರೆ ಇವರು ಕೊಟ್ಟಿದ್ದಾರೆ. ಮತ್ತೆ ಇದು ಒಂದೇ ಕಿಟ್ ಅಲ್ಲ ಸರ್, ಪ್ರತಿಯೊಂದು ಕಿಟ್ಟು ಏನು ನಮ್ಮಲ್ಲಿ ಈ ಎಲೆಕ್ಟ್ರಿಷನ್ಗೆ ಕೊಟ್ಟಿರ್ತಕ್ಕಂಥ ಡ್ರಿಲ್ ಗನ್ ಆಗಿರ್ಬೋದು, ಕಳಪೆ, ಕಟಿಂಗ್ ಮಿಷನ್ ಕಾರ್ಪೆಂಟ್ರ್ ಕೊಟ್ಟಿದ್ದು ಕಳಪೆ, ಏನು ಇವ್ರಿಗೆ ಪೇಂಟ್ರಿಗೇನು ಗನ್ ಕೊಟ್ಟಿದ್ದಾರೆ, ಸ್ಪ್ರೇ ಗನ್ನು, ಇವ್ರೇನು ಮಿಷನ್ ಕೊಟ್ಟಿಲ್ಲ, ದೊಡ್ಡ ಸ್ಪ್ರೇ ಗನ್ನು. ಈ ಚಿಕ್ಕದಾಗಿರ್ತಕ್ಕಂಥ ಕಾರ್ಗಳಿಗೆ ಮಾಡ್ತಾರಲ್ವಾ, ಅದು 350-400 ರೂಪಾಯಿ. ಇದನ್ನು ಆ ಒಂದು ಗನ್ನು ಕೊಟ್ಬಿಟ್ಟು, ಒಂದು ಪ್ಲಾಸ್ಟಿಕ್ ತಟ್ಟೆಯನ್ನು ಕೊಟ್ಬಿಟ್ಟು, 2 ಬ್ರಷ್ ಕೊಟ್ಟು ಇವರು 7,000 ಚಿಲ್ಲರೆ ದುಡ್ಡನ್ನ ಇದಕ್ಕೆ ಬಿಲ್ ಮಾಡಿದ್ದಾರೆ ಸರ್. ಇದು ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿ ಕೂಡ ನಾವು ಇದನ್ನು ಕೊಟ್ಟಿದ್ದೀವಿ ಸರ್. ಶಾಲಿನಿ ರಜನಿ ಮೇಡಮ್ ಅವ್ರಿಗೆ ಇದನ್ನು ಕೊಟ್ಟಿದ್ದೀವಿ. ಅವರು ಇಮಿಡಿಯೇಟ್ಲಿ ಇದನ್ನು ಕ್ರಮ ತಗೋಬೇಕಂತೇಳಿ ಮೊನ್ನೆ ಬೋರ್ಡಿಗೆ ಇದನ್ನು ಬರೆದಾರ. ಇದನ್ನು ಬೋರ್ಡಲ್ಲಿ ಕೂಡ ನಮ್ಮನ್ನು ಕರೆದ್ರು. ಬೋರ್ಡಲ್ಲಿ ಇವಾಗ ಸೆಷನ್ ನಡೀತಾ ಇದೆ. ಸೆಷನ್ ಆದಮೇಲೆ ದಯವಿಟ್ಟು ಬನ್ನಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರು. ಈ ಚರ್ಚೆ ಎಲ್ಲ ಆಗಬಾರ್ದು, ಇದು ತನಿಖೆ ಆಗ್ಬೇಕಂತೇಳಿ ನಾವು ಕೂತ್ಕೊಂಡಿದ್ದೀವಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.